ನಮಸ್ತೆ. ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ, ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ, ಅಂದ್ರೆ 1ರಿಂದ 5ನೇ ತರಗತಿ, 6ರಿಂದ 8ನೇ ತರಗತಿ ಮತ್ತೆ 8ರಿಂದ 10ಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ GPSTR ಇರ್ಬೋದು, PSTR ಇರ್ಬೋದು, ಮತ್ತೆ HSTR ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನೋಟಿಫಿಕೇಶನ್ ಕೆಲವೇ ದಿನಗಳಲ್ಲಿ ಪ್ರಕಟ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು. ಆ ಥರದೊಂದು ನೋಟಿಫಿಕೇಶನನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನೇಮಕಾತಿ ನಿಯಮಗಳು C&R ರೂಲ್ ವಿಚಾರದಲ್ಲಿ ಈಗ ನೋಟಿಫಿಕೇಶನ್ ರೀತಿಯಲ್ಲಿ ಗೆಜೆಟಲ್ಲಿ ಪ್ರಕಟ ಮಾಡಿದ್ದಾರೆ. ಕರ್ನಾಟಕ ಗೆಜೆಟಿಯರಲ್ಲಿ ಪ್ರಕಟ ಮಾಡಿದ್ದಾರೆ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರಮುಖವಾಗಿ ಪರೀಕ್ಷಾ ಪದ್ಧತಿನಲ್ಲಿ ಮತ್ತು ಸಿಲೆಬಸ್ನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತೈತೆ ಅಂತ ಹೇಳಿದ್ರು. ಆ ಥರದೊಂದು ಬದಲಾವಣೆ ಆಗಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಒಂದು ಗೆಜೆಟಲ್ಲಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. 15 ದಿನ ಅಬ್ಜೆಕ್ಷನ್ ಹಾಕಕ್ಕೆ ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ಸಿಲೆಬಸ್ಸು ಯಾವ ರೀತಿ ಇದೆ ಮತ್ತು ಹೊಸ ಪರೀಕ್ಷಾ ಪದ್ಧತಿ ಯಾವ ರೀತಿ ಇದೆ ಅಂದರೆ 2003-4ರಿಂದ ಹಿಡಿದು 2026ವರೆಗೆ ಸುಮಾರು 23 ವರ್ಷಗಳಲ್ಲಿ ಈ ಶಿಕ್ಷಕರ ನೇಮಕಾತಿಗೆ ಇದ್ದಂಥ, ಅದರಲ್ಲೂ HSTR ಶಿಕ್ಷಕರ ನೇಮಕಾತಿಗೆ ಇದ್ದಂತಹ ಸಿಲೆಬಸ್ಸು ಮತ್ತು ಪರೀಕ್ಷಾ ಪದ್ಧತಿನೇ ಒಂಥರ. ಈಗಿರ್ತಕ್ಕಂಥ ಪರೀಕ್ಷಾ ಪದ್ಧತಿ ಕಂಪ್ಲೀಟಾಗಿ ಚೇಂಜಸ್ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಮಾತಾಡ್ತಿದ್ದೀನಿ. ನೀವಿನ್ನು ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು, ಟೆಟ್ಟು, ಕೆಸೆಟ್ಟು ಹಾಗೂ ಇನ್ನಿತರ ಸರ್ಕಾರದ ನಡವಳಿಕೆ ಸಂಬಂಧಪಟ್ಟಂತೆ ಕಾಲಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರ ನೋಟಿಫಿಕೇಷನ್ಸಲ್ಲಿ ಬಂದು ಬೀಳುತ್ತೆ. ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಸಾಕಷ್ಟು ವಿಡಿಯೋಗಳು ಇಷ್ಟ ಆಗ್ತವೆ. ಅವೆಲ್ಲ ಇಷ್ಟ ಆದಂತಹ ವಿಡಿಯೋಗಳು ದಯವಿಟ್ಟು ಶೇರ್ ಮಾಡಿ. ನೋಡೋಣ, ಈಗ ಮೇಯ್ನ್ ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ಕರ್ನಾಟಕ ಗೆಜೆಟಿಯರಲ್ಲಿ ಪ್ರಕಟ ಆಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂತಂದರೆ, ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಬೋಧಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ನೇಮಕಾತಿ ನಿಯಮಗಳನ್ನು ಗೆಜೆಟಲ್ಲಿ ಪ್ರಕಟ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ಗೂ ಕೂಡ ಕರೆದಿದ್ದಾರೆ. 15 ಡೇಸ್ ಅಬ್ಜೆಕ್ಷನ್ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಫೈನಲ್, ಹೆಚ್ಚು ಕಡಿಮೆ ಏನೇ ಅಬ್ಜೆಕ್ಷನ್ ಹಾಕಿದ್ರೂ ಕೂಡ ಇದು ಫೈನಲ್ ಆಗುತ್ತೆ ಅಂತಕ್ಕಂಥದ್ದು ಭಾವನೆ. ಯಾರಾದರೂ ಅಬ್ಜೆಕ್ಷನ್ ಹಾಕೋದಿದ್ರೆ ಹಾಕ್ರೆ. ಹಾಗಾದರೆ ಇದರಲ್ಲಿ ಹೇಳಕ್ಕೆ ಕೊಟ್ಟಿರ್ತಕ್ಕಂಥ ಏನಪ್ಪ ಅಂದರೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೂ 3 ರೀತಿಯಲ್ಲಿ PSTR, GPSTR ಮತ್ತು HSTR ಸಂಬಂಧಪಟ್ಟಿರ್ತಕ್ಕಂಥ 15,000 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಹೈಸ್ಕೂಲ್ HSTR ಸಂಬಂಧಪಟ್ಟಂತೆ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ. ಆ ಪರೀಕ್ಷಾ ಪದ್ಧತಿಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಂಪಾರ್ಟೆಂಟಾಗಿ ನೋಡೋಣ. ನೋಡಿ, ಪ್ರೌಢಶಾಲಾ ಶಿಕ್ಷಕರ ಅಸಿಸ್ಟೆಂಟ್ ಮಾಸ್ಟರ್ ಸಂಬಂಧಪಟ್ಟಂತೆ ಇದು ಗ್ರೂಪ್ ಸಿ ಬರ್ತಕ್ಕಂಥದ್ದು. ಸುಮಾರು ಹತ್ತತ್ರ ಒಂದು ನಿಯರ್ 70,000 ಸ್ಯಾಲ್ರಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. HSTR ನೇಮಕಾತಿ ಆದರೆ ಸುಮಾರು 5,000 ಹುದ್ದೆ, 4,950 ಹುದ್ದೆಗಳು ಸಂಬಂಧಪಟ್ಟಿರ್ತಕ್ಕಂಥ ನಿಯರ್ 5,000 ಹುದ್ದೆಗಳು ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಷನ್ಸ್ ಆಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ, ಒಂದು ತಿಂಗಳಲ್ಲಿ ಅರ್ಜಿಯನ್ನು ಕರೀತಕ್ಕಂಥ ಸಾಧ್ಯತೆ ಇದೆ. ಇದರಲ್ಲಿ ಗೆಜೆಟಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು ಮೇಯ್ನು ಹೊಸ ನ್ಯೂ ಸಿಲೆಬಸ್ ಆ್ಯಂಡ್ ಹೊಸ ಪ್ಯಾಟರ್ನ್. ಮೇಯ್ನಲ್ಲಿ ಪರೀಕ್ಷಾ ಪದ್ಧತಿನಲ್ಲಿ ಸಾಕಷ್ಟು ಬದಲಾವಣೆ. ಆಗ ನೋಡೋಣ. ಈಗ ಇಲ್ಲಿ ಹಳೆ ಪದ್ಧತಿ ಪ್ರಕಾರ ಪೇಪರ್ 1, ಪೇಪರ್ 2 ಎರಡೇ ಇತ್ತು. ಪೇಪರ್ 1 ಸೈಕಾಲಜಿ, ಮೆಂಟಲ್ ಎಬಿಲಿಟಿ ಹಾಗೂ ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಜನರಲ್ ನಾಲೆಡ್ಜು, ಮತ್ತು ಇತ್ತೀಚೆಗೆ 2017 ಬ್ಯಾಚಲ್ಲಿ ಒಂದು ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಸೇರಿಸಿದ್ರು. ಆದರೆ ಎರಡನೇ ಪೇಪರ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗಿರೋದು ಎಲ್ಲ ಮಲ್ಟಿಪಲ್ ಚಾಯ್ಸು 100 ಮಾರ್ಕ್ಸ್ ಇದ್ದಿದ್ದು. ಇದು ಪದ್ಧತಿ 2003-4ರಿಂದ 2017 ಬ್ಯಾಚ್ವರೆಗೂ ಇದ್ದಿದ್ದಂಥ ಪದ್ಧತಿ. ಈಗ 2026 ನೋಟಿಫಿಕೇಷನ್ ಆಗಬೇಕಾದ್ರೆ ಹೊಸ ಪರೀಕ್ಷಾ ಪದ್ಧತಿ ಬಂದಿದೆ. 3 ಪತ್ರಿಕೆಗಳಿದ್ದಾವೆ. ಮೊದಲನೇದು ಸಾಮಾನ್ಯ ಪತ್ರಿಕೆ, ಎರಡನೇದು ವಿಷಯ ಪತ್ರಿಕೆ, ವಿಷಯದು ಸಬ್ಜೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೆಸಿಫಿಕ್ ಪೇಪರು, ಮೂರನೇದು ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಕ್ಕಂಥ 3 ಪತ್ರಿಕೆಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡೋಣ. ಫಸ್ಟ್ನೇದು ಈಗ ವಸ್ತುನಿಷ್ಠ ಅಂದರೆ ಸಾಮಾನ್ಯ ಪತ್ರಿಕೆ, ಪೇಪರ್ 1 ಸಾಮಾನ್ಯ ಪತ್ರಿಕೆ. ಇದರಲ್ಲಿ ಹೊಸದು ಯಾವುದ್ಯಾವ್ದು ಆ್ಯಡ್ ಮಾಡಿದ್ದಾರೆ ನೋಡಿ. 150 ಮಾರ್ಕ್ಸು ಮಲ್ಟಿಪಲ್ ಚಾಯ್ಸ್. ಹಳೆ ಪದ್ಧತಿ ಪ್ರಕಾರ 100 ಮಾರ್ಕ್ಸ್ಗಷ್ಟೇ ಇತ್ತು ಫಸ್ಟ್ ಪೇಪರ್, ಜನರಲ್ ಪೇಪರು. ಇದು 150 ಮಾರ್ಕ್ಸ್ಗಾಗಿದೆ. ಮತ್ತು ಹೊಸ ವಿಷಯಗಳು ಕೂಡ ಇನ್ಕ್ಲೂಡ್ ಆಗ್ತಾ ಹೋಗಿದ್ದಾವೆ. ನೋಡಿ, ಹೊಸ ವಿಷಯಗಳು ಯಾವ ಇನ್ಕ್ಲೂಡ್ ಆಗಿದೆ. ಸಾಮಾನ್ಯ ಕನ್ನಡ ಇನ್ಕ್ಲೂಡ್ ಆಗಿದೆ. ಸಾಮಾನ್ಯ ಇಂಗ್ಲೀಷನ್ನು 2017 ಬ್ಯಾಚಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದರು. ನೆಕ್ಸ್ಟ್, ಮೊದಲೆಲ್ಲ ಇರಲಿಲ್ಲ. ಹಾಗಾಗಿ ಇದು ಇಂಟ್ರೊಡ್ಯೂಸ್ ಅಂತಲೇ ಲೆಕ್ಕ ತಗೊಂಡು ಸಾಮಾನ್ಯ ಇಂಗ್ಲೀಷು. ಮತ್ತು ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು ಹಳೆ ಪೇಪರಲ್ಲಿ ಇತ್ತು, ಈಗ ಅದನ್ನು ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ಶೈಕ್ಷಣಿಕ ಮಾನವಿಜ್ಞಾನ ಹಳೆ ಪೇಪರ್ಗಳಲ್ಲಿ ಇತ್ತು, ಈಗ ಕಂಟಿನ್ಯೂ ಮಾಡಿದ್ದಾರೆ. ಮಾನಸಿಕ ಸಾಮರ್ಥ್ಯ ಹಳೆ ಪೇಪರ್ಗಳಿದ್ದು, ಈಗ ಕಂಟಿನ್ಯೂ ಮಾಡಿದ್ದಾರೆ. ಗಣಕಯಂತ್ರ ಸಾಕ್ಷರತೆ 2015 ನೋಟಿಫಿಕೇಶನ್ 17 ಬ್ಯಾಚ್ ಏನು ಎಕ್ಸಾಮ್ ಬರೆದ್ರು ಅಂದರೆ ನೇಮಕಾತಿ ಆದರೂ, ಆ 17 ಬ್ಯಾಚರಿಗೆ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ದು. ಯಾವುದು? ಇಂಗ್ಲೀಷು ಮತ್ತು ಗಣಕಯಂತ್ರ. ಅವೆರಡೂ 17 ಬ್ಯಾಚ್, 17 ಬ್ಯಾಚಿಗೆ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ದು. ಅಂದರೆ 11ನೇ ನೋಟಿಫಿಕೇಶನ್, 17ರಲ್ಲಿ ನೇಮಕಾತಿ, ಆ ಬ್ಯಾಚಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಸಾಮಾನ್ಯ ಜ್ಞಾನ 2003 ಪ್ಯಾಟರ್ನಿಂದಲೂ ಇತ್ತು.
ಇನ್ನೊಂದು ಹೊಸದಾಗಿ ಆ್ಯಡ್ ಆಗಿರೋದೇನಪ್ಪ ಅಂದರೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಒಟ್ಟಾರೆಯಾಗಿ 150 ಅಂಕಗಳ ಈ MCQ ಕ್ವಶನ್ಸ್ದು ಫಸ್ಟ್ ಪೇಪರ್ ಜನರಲ್ ಪತ್ರಿಕೆ ಏನಿದೆ, ಇದರಲ್ಲಿ ಹೊಸದಾಗಿ ಆ್ಯಡ್ ಆಗಿರ್ತಕ್ಕಂಥದ್ದು ಲೆಕ್ಕ ತಗೊಳ್ಳೋದಾದರೆ ಸಾಮಾನ್ಯ ಕನ್ನಡ 1, ಮೌಲ್ಯ ಶಿಕ್ಷಣ ಅಥವಾ ಆರೋಗ್ಯ ಶಿಕ್ಷಣ, ಇವೆರಡನೇ ಹೊಸದಾಗಿ ಪರಿಚಯ ಮಾಡಿರ್ತಕ್ಕಂಥದ್ದು. ಎಸ್, ಈಗ ನೆಕ್ಸ್ಟು ವಿಷಯ ನಿರ್ದಿಷ್ಟ ಪತ್ರಿಕೆ. ವಿಷಯ ನಿರ್ದಿಷ್ಟ ಪತ್ರಿಕೆಯಲ್ಲಿ MCQನೂ ಇದೆ, ರಿಟನ್ನೂ ಇದೆ. 50 ಮಾರ್ಕ್ಸ್ MCQ, 100 ಮಾರ್ಕ್ಸು ರಿಟರ್ನ್, ಒಟ್ಟಾರೆಯಾಗಿ 150 ಮಾರ್ಕ್ಸ್. ನೋಡಿ, ಫಸ್ಟ್ ಪೇಪರು 150 ಮಾರ್ಕ್ಸು ಜನರಲ್ ನಾಲೆಡ್ಜು, ಎರಡನೇದು ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಆಯಾ ಸಬ್ಜೆಕ್ಟು, ಲ್ಯಾಂಗ್ವೇಜ್ ಆದರೆ ಲ್ಯಾಂಗ್ವೇಜು, ಅದರ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ಬರ್ತದೆ, ಮತ್ತು ಕೋರ್ ಸಬ್ಜೆಕ್ಟ್ಸ್ ಆದರೆ ಬೇರೆ ಬೇರೆ ಕೋರ್ ಸಬ್ಜೆಕ್ಟ್ ಬರುತ್ತೆ. ಆ ಸ್ಪೆಸಿಫಿಕ್ ಪೇಪರಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಎಸ್, ಆ ಥರದ್ದು ನೋಡಿ MCQ 50 ಮಾರ್ಕ್ಸ್ ಇದೆ ಎರಡನೇ ಪೇಪರಲ್ಲಿ, ಸಬ್ಜೆಕ್ಟ್ ಪೇಪರಲ್ಲಿ. ನೆಕ್ಸ್ಟು ವಿವರಣಾತ್ಮಕ 100 ಅಂಕಗಳಿಗಿರುತ್ತೆ, ಒಟ್ಟಾರೆ 150 ಅಂಕ. ನೋಡಿ, ಭಾಷಾ ಶಿಕ್ಷಕರಾದರೆ ಏನೇನು ಅಂತ ಹೇಳಿದ್ದಾರೆ, ಅದೇ ರೀತಿ ಇಂಗ್ಲೀಷ್ ಶಿಕ್ಷಕರು ಸಂಬಂಧಪಟ್ಟಂಗೆ ಏನೇನು ಅಂತ ಹೇಳಿದ್ದಾರೆ, CBZ ಶಿಕ್ಷಕರಿಗೆ ಏನೇನು ಅಂತ ಹೇಳಿದ್ದಾರೆ. ನೋಡಿ, CBZ ಶಿಕ್ಷಕರಿಗೆ ರಸಾಯನಶಾಸ್ತ್ರ, ಜೀವಶಾಸ್ತ್ರ 50 ಮಾರ್ಕ್ಸ್ಗೆ ಇರ್ತದೆ, ಮತ್ತು ಅದೇ ರಸಾಯನಶಾಸ್ತ್ರ, ಜೀವಶಾಸ್ತ್ರ 100 ಮಾರ್ಕ್ಸ್ಗೆ ವಿವರಣಾತ್ಮಕ ಇರ್ತದೆ, ರಿಟರ್ನ್ ಎಕ್ಸಾಮ್ಸ್ ಇರ್ತಕ್ಕಂಥದ್ದು. ಮತ್ತು ಆರ್ಟ್ಸ್ ಟೀಚರ್ಸ್ಗೆ ನೋಡಿ 50 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ಗೆ ಏನು ವಿಷಯಗಳಿರ್ತೈತೋ, ವಿವರಣಾತ್ಮಕ ಬರೀತಕ್ಕಂಥ 100 ಅಂಕಗಳಿಗೂ ಸೇಮ್ ವಿಷಯ ಎಲ್ಲ ಸೇಮ್. ಯಾವುದ್ಯಾವ್ದು ಇರುತ್ತೆ ಅಂತ ಹೇಳಿದರೆ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ಇಷ್ಟು ಇರ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 50 ಮಾರ್ಕ್ಸು ಮಲ್ಟಿಪಲ್ ಚಾಯ್ಸು ಅಂದರೆ MCQ, ಇನ್ನು 100 ಮಾರ್ಕ್ಸು ರಿಟರ್ನ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಸ್, ಇಷ್ಟು ಇಂಪಾರ್ಟೆಂಟ್ ನಿಮಗೆ ನೋಡಬೇಕಾದ್ರೆ. ನೆಕ್ಸ್ಟ್ ಪತ್ರಿಕೆ 3 ನೋಡಿ, ಪತ್ರಿಕೆ 2 ಹೇಳಿದ್ದೀನಿ. ಈಗ ಪತ್ರಿಕೆ 2 ಹೇಳಿದ್ದೀನಿ. ಪತ್ರಿಕೆ 3ಗೆ ಸಂಬಂಧಪಟ್ಟಂತೆ ಭಾಷಾ ಪ್ರಾವೀಣ್ಯತೆ, ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾಷೆ ಯಾವ ರೀತಿ ಅವ್ರಿಗಿದೆ ಅಂತ. ಯಾಕಂದರೆ 2 ಭಾಷೆಗಳು, ಒಂದು ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಗಳಂತೂ ಈಗ ದ್ವಿಭಾಷಾ ಸೂತ್ರ ಎಲ್ಲ ನೀವೆಲ್ಲ ಕೇಳ್ಪಟ್ಟಿದ್ರಿ. ಒಂದು ಕನ್ನಡ ಇಂಗ್ಲೀಷ್ ಇದ್ದೇ ಇರಬೇಕು ಕಂಪಲ್ಸರಿ ಅನ್ನೋ ಥರ ಇದೆ. ಎಸ್, ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ವಿವರಣಾತ್ಮಕ ಮಾದರಿನಲ್ಲಿ 100 ಅಂಕಗಳಿರ್ತಕ್ಕಂಥದ್ದು ವಿವರಣಾತ್ಮಕ. ಅದರಲ್ಲಿ ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇಂಗ್ಲೀಷ್ ಭಾಷೆ 50 ಅಂಕಗಳು. ಅಂದರೆ ಪ್ಯೂರ್ ಇದು ರಿಟರ್ನ್ ಎಕ್ಸಾಮಿನೇಷನ್, ವಿವರಣಾತ್ಮಕವಾಗಿ ಬರೀತಕ್ಕಂಥದ್ದು. ನಾವೆಲ್ಲ ಸೆಮಿಸ್ಟರ್ ಎಕ್ಸಾಮ್ಸ್ಗಳು ಹೆಂಗೆ ಬರಿತೀವಿ, ಇಯರ್ ಎಕ್ಸಾಮ್ಸ್ಗಳು ಆ ಥರ ಬರೀತಕ್ಕಂಥದ್ದು. ಇದರಲ್ಲಿ ಏನು ಪರೀಕ್ಷೆ ನೋಡ್ತಾರಪ್ಪ ಅಂದರೆ, ಇದೊಂದು SSLC ಮಟ್ಟದಿರ್ತಕ್ಕಂಥ ನಾಲೆಡ್ಜ್ ಇರ್ತಕ್ಕಂತಹ ಒಂದು ಜ್ಞಾನ ಇದ್ದರೆ ಸಾಕಾಗುತ್ತೆ. ನೋಡಿರಿ, ಭಾಷೆ ಬಳಕೆ, ಗ್ರಹಿಕೆ, ಶಬ್ದಕೋಶ, ಬರವಣಿಗೆ ಕೌಶಲ್ಯ ಇವುಗಳನ್ನು ಒಳಗೊಂಡಂತೆ ನಿಗದಿಪಡಿಸಿರ್ತಕ್ಕಂಥ ಭಾಷಾ ಮಾಧ್ಯಮದ ಮೂಲಕ ಬೋಧಿಸುವ ಅಭ್ಯರ್ಥಿ ಕನ್ನಡ, ಇಂಗ್ಲೀಷ್ 2 ಭಾಷೆ ಪ್ರಾವೀಣ್ಯತೆ ಇರಬೇಕು ಅನ್ನೋಕ್ಕೋಸ್ಕರ ಎಲ್ರಿಗೂ ಕಂಪಲ್ಸರಿ ಇದು. ನೋಡಿ, ಒಟ್ಟಾರೆಯಾಗಿ 3 ಪತ್ರಿಕೆಗಳಿದ್ದಾವೆ. ಪೇಪರ್ 1 150 ಮಾರ್ಕ್ಸು, ಪೇಪರ್ 2 150 ಮಾರ್ಕ್ಸು, ಪೇಪರ್ 3 100 ಮಾರ್ಕ್ಸು. ಒಟ್ಟಾರೆಯಾಗಿ 400 ಅಂಕಗಳಿಗೆ ಇರ್ತಕ್ಕಂತಹ ಒಂದು ಪರೀಕ್ಷೆ. 400 ಅಂಕಗಳಿಗೆ ಇರ್ತಕ್ಕಂಥ ಪರೀಕ್ಷೆ. ಒಟ್ಟು 3 ಪತ್ರಿಕೆಗಳು ಇರ್ತಕ್ಕಂಥದ್ದು. ಅದರಲ್ಲಿ MCQನೂ ಇದೆ ಆ್ಯಂಡ್ ವಿವರಣಾತ್ಮಕ ಪತ್ರಿಕೆ. ಮೊದಲನೇ ಪತ್ರಿಕೆ ಪ್ಯೂರ್ MCQ, ಎರಡನೇದು 50 ಮಾರ್ಕ್ಸ್ಗೆ MCQ, 100 ಮಾರ್ಕ್ಸ್ಗೆ ರಿಟರ್ನ್, ಮೂರನೇದು ಪ್ಯೂರ್ ರಿಟರ್ನ್. ಈ ರೀತಿ ಎರಡನ್ನೂ ಮಿಕ್ಸಪ್ ಮಾಡಿ ಏನು ಮಾಡಿದ್ದಾರೆ ಅಂದರೆ ಈ ಸರಿ ಪರೀಕ್ಷಾ ಪದ್ಧತಿಯನ್ನು ಅಳವಡಿಸಿದ್ದಾರೆ. ಇದು ನಿಮಗೆ ಗಮನಿಸಬೇಕಾಗಿರ್ತಕ್ಕಂಥದ್ದು. ದೈಹಿಕ ಶಿಕ್ಷಣ ಶಿಕ್ಷಕರದ್ದು ಇದೇ ರೀತಿ ಇರ್ತಕ್ಕಂಥದ್ದು, ಸೇಮ್ ಪ್ಯಾಟ್ರನ್ನ ನಾವು ನೋಡ್ತಾ ಹೋಗ್ತೀವಿ. ಇದು HSTRಗೆ ಸಂಬಂಧಪಟ್ಟಂತೆ ಕಳೆದ 1 ವಾರದ 15 ದಿನಗಿಂತ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆ ಆಗುತ್ತೆ. ಸೇಮ್ GPSTR ಮಾದರಿಯನ್ನು, ಪದ್ಧತಿಯನ್ನು ಹೈಸ್ಕೂಲು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಧನ್ಯವಾದಗಳು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಿಪ್ರೇಷನನ್ನು ಶುರು ಮಾಡ್ಕೊಳ್ಳಿ. GPSTR ಮಾದರಿನಲ್ಲೇ ಇದನ್ನು ಇಟ್ಟಿದ್ದಾರೆ. ಹಾಗಾಗಿ ಇಷ್ಟು ದಿನ ಬರೀ ಮಲ್ಟಿಪಲ್ ಚಾಯ್ಸು ಕಡಿಮೆ ಸಿಲೆಬಸ್ ಇತ್ತು. ಈಗ 1 to ಡಬಲ್ 2 ಪಟ್ಟು ಸಿಲೆಬಸ್ಸನ್ನು ನೀವೇನು ಮಾಡಬೇಕಾಗುತ್ತೆ, 2 ಪಟ್ಟು ನೀವೇನು ಮಾಡುತ್ತೆ ಸ್ಟಡಿ ಮಾಡಬೇಕಾಗುತ್ತೆ ಹೈಸ್ಕೂಲ್ ಟೀಚರ್ಗೆ. ಇದೊಂದು ಒಳ್ಳೆ ಪದ್ಧತಿ, ಒಳ್ಳೆ ರೀತಿಯ ಆಹ್ವಾನ, ಒಳ್ಳೆ ಕ್ವಾಲಿಟಿ ಟೀಚರ್ಸ್ ಒಳಗಡೆಗೆ ಬರ್ತಾರೆ. MCQ ನಾಲೆಡ್ಜು ಮತ್ತು ರಿಟರ್ನ್ ಎಕ್ಸಾಮ್ 2 ನಾಲೆಡ್ಜ್ ಇರೋರು ಒಳಗಡೆಗೆ ಬರ್ತಾರೆ. ಒಳ್ಳೆಯದಾಗಲಿ. ಒಳ್ಳೆ ಕ್ವಾಲಿಟಿ ಟೀಚರ್ಸನ್ನು ನೇಮಕ ಮಾಡುವಲ್ಲಿ ಈ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಪಟ್ಟಿದೆ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ ಉದ್ಯೋಗ ಸಂಬಂಧಪಟ್ಟ ನೆಟ್ಟು ಸೆಟ್ ಆಗಿ ಇನ್ನಿತರ ಸರ್ಕಾರದ ನಡವಳಿಕೆ ಸಂಬಂಧಪಟ್ಟಂತೆ ಕಾಲಕಾಲಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಎಲ್ಲ ನಿಮ್ಮಲ್ಲಿ ದೊರೀತಾ ಹೋಗ್ತವೆ. ಮತ್ತು ಪರೀಕ್ಷಾ ಪ್ರಾಧಿಕಾರ, ಎಕ್ಸಾಮ್ ನಡೆಸ್ತಕ್ಕಂಥ ಪ್ರಾಧಿಕಾರ ಏನಿದೆ, ಪರೀಕ್ಷೆಗಿಂತ 45 ದಿನ ಮುಂಚೆ ಇದನ್ನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ವೆಬ್ಸೈಟನ್ನು ಅಧಿಕೃತವಾಗಿ ಸಿಲೆಬಸ್ಸನ್ನು ಪ್ರಕಟ ಮಾಡಬೇಕು ಅಂತ ಹೇಳಿದರೆ, ಕಂಪ್ಲೀಟ್ ಸಿಲೆಬಸ್ಸು ನಿಮಗೆ ಎಕ್ಸಾಮಿನೇಷನ್ ಪರೀಕ್ಷೆಗೆ 45 ದಿನ ಮುಂಚೆ, 15 ದಿನ ಅಲ್ಲ 45 ದಿನ ಮುಂಚೆ ನಿಮಗೆ ದೊರೀತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.